ಈಗ ಪೂರ್ತಿ ಎಲ್ಲ ಸೆಟಪ್ ಕಂಪ್ಲೀಟ್ ಆಯಿತು ನೋಡ್ರಿ. ಈಗ ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಆವತ್ತಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಗೇಮ್ ಇದೆಯಂತೆ, ಸೊ ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಪೂರ್ತಿ ಸೆಟಪ್ ಇಷ್ಟೆಲ್ಲ ಸೆಟಪ್ ಮಾಡಿಕೊಂಡು ಈ ಗಾಡಿಯಲ್ಲಿ ಇವಾಗ ಹೊರಡೋದಲ್ಲಿದೆ. ಗುರುವೇ ಎಲ್ಲ ಹೆಂಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಆವತ್ತೇ ನೋಡಿ ಕೀನೇ ಹಾಕಿಲ್ಲ, ಕೀ ಹಾಕಿದೇನೆ ಮೂವ್ ಮಾಡ್ತಾ ಇದ್ದೀನಿ ಗಾಡಿನ. ಆವತ್ತಿ ಕಯಾಕಿಂಗ್ ಅಂತ ಇದೆಯಂತೆ, ಹೋಗಿ ಒಂದು ವಾಟರ್ ಗೇಮ್ಸ್ ಆಡಿಕೊಂಡು ಮನೆ ಕಡೆ ಬರೋಣ. ಯಾವಾಗಲೂ ನಾವು ಈ ಟ್ರೆಕ್ಕಿಂಗು ಇಲ್ಲ ಮೋಟರ್ ವ್ಲಾಗಿಂಗು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪ್ಲೇಸಸ್ ನೋಡಿ ಸಣ್ಣ ಪುಟ್ಟ ಅಂತೂ ಅಲ್ಲ, ಪ್ಲೇಸಸ್ ನೋಡಿ ಒಂಥರ ಏನು ಇದೇನಾ ಅಂತ ನೋಡೋರ್ಗೆ ನಿಮಗೂ ಹಂಗೆ ಅನಿಸುತ್ತೆ, ಮಾಡೋರು ನಮಗೂ ಇಷ್ಟೇನಾ ಗುರು ಜೀವನ ಅಂತ ನಮಗೂ ಅನಿಸುತ್ತೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಜಸ್ಟ್ ಚೇಂಜ್ ಇರಲಿ ಅಂತ ಹೇಳಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕಯಾಕಿಂಗ್ ಹೋಗ್ತಿದ್ದೀವಿ. ಆವತ್ತಿ ಹತ್ರ ಇದೆ ಅಂತ ನಮ್ಮ ಫ್ರೆಂಡು ಕರ್ಕೊಂಡು ಹೋಗ್ತಿದ್ದಾನೆ ಇವತ್ತು. ಎಲ್ಲ ಕಡೆ ಆಂಜನೇಯ ದೇವಸ್ಥಾನ ಎಲ್ಲ ಇವತ್ತು ಪೂಜೆ ಪ್ಲೇಸ್, ಎಲ್ಲ ದೇವಸ್ಥಾನಕ್ಕೂ. ಅದು ಶ್ರಾವಣ ಶನಿವಾರ ಬೇರೆ. ನಾನು ಕೂಡ ಬೆಳಗ್ಗೆ ಎದ್ದು ನೆಲದಾಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಗೊಂಡು ಬಂದು ಈ ಕಡೆ ಹೊರಟಿದ್ದೀವಿ. ನಾವೇನೇ ಮಾಡಿದ್ರು ದೇವ್ರನ್ನ ಯಾವತ್ತೂ ನಾವು ಮರಿಬಾರ್ದು. ಇದಂತೂ ಯಾವಾಗ ರೆಡಿ ಮಾಡ್ತಾರೋ ಇನ್ನೂ ದೇವ್ರಿಗೆ ಗೊತ್ತು. ಈಗ ರೈಲ್ವೆ ಸ್ಟೇಷನ್ ಬಂದ್ವಿ. ಆ್ಯಸ್ ಇಟ್ ಈಸ್ ಸೀದಾ ದೇವನಹಳ್ಳಿಯಿಂದ ಲೆಫ್ಟು ಚಿಕ್ಕಬಳ್ಳಾಪುರ ರೋಡು ಸೀದಾ ಆವತ್ತಿ ಹೋಗುತ್ತೆ. ಆವತ್ತಿ ಹಳ್ಳಿ ಬರ್ತೈತೆ. ಹಳ್ಳಿ ಹತ್ರ ಲೆಫ್ಟ್ ತೊಗೊಂಡು ಸೀದಾ ಇವತ್ತಿಂದು ಕಂಟೆಂಟನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಹಂಟ್ ಮಾಡ್ತಾ ಇದ್ದೀವಿ ಇವತ್ತು ಕಂಟೆಂಟ್ನ. ಏನೇನೋ ಹೇಳ್ತಾ ಇದ್ದೀನಿ ಖುಷಿಗೆ, ಯಾಕಂದರೆ ನೀರಲ್ಲಿ ಆಡೋದು ಅಂದರೆ ಏನೋ ಒಂಥರ ಮಜಾ. ಆವತ್ತಿ ಬಂದ್ವಿ. ಏನಿಲ್ಲ, ಬೆಂಗಳೂರಿಂದ ಬಂದರೆ ಕರೆಕ್ಟಾಗಿ 43 ಕಿಲೋಮೀಟ್ರು. ಆವತ್ತಿ ಊರಿಗೆ ಎಂಟ್ರಿ ಕೊಟ್ವಿ, ಅಫಿಷಿಯಲ್ ಆಗಿ ಬಂದಿದ್ದೀವಿ. ಅವಾಗೋ ಒಂದು 10 ವರ್ಷಕ್ಕೆ ಮುಂಚೆ ಬಂದಿರೋದು, ಅದೇ ಸ್ವಲ್ಪ ನೆನಪು ಅಷ್ಟೆ, ಇನ್ನೇನಿಲ್ಲ. ಇದೇ ಇರ್ಬೋದು ಅಂತ ಒಂದು ಗೆಸ್ ಮಾಡಿದೆ, ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ. ಎಲ್ಲರೂ ತಿರುಗಿ ಇಲ್ಲ ಹೈಟಿಗೆ ತಗೊತಾ ಇದ್ದೀವಿ. ಇಲ್ಲಿ ಲೆಫ್ಟಿಗೆ ಬೇರೆ ಹೋಗ್ಬೇಕು ನಾವು. ಇಲ್ಲೇ ಒಳಗಡೆ ಲೆಫ್ಟ್ ಅಲ್ಲ, ರೈಲ್ವೆ ಗೇಟ್ ಬರ ಐತಿಲ್ಲ. ಮುಂದಕ್ಕೆ ನಾವೇನೋ ಹೋಗಿದ್ರೆ ತಿರುಗಿ ಹಿಂದಕ್ಕೆ ರಿವರ್ಸ್ ಬರಬೇಕಾಗಿತ್ತು ನಾವು. ನೋಡಿ ಸ್ನೇಹಿತರೆ, ಬಂದ್ವಿ. ಹಿಂಗೆಲ್ಲ ಹೋಗೋದು. ಇದೆಲ್ಲ ಚಿಕ್ಕಬಳ್ಳಾಪುರ ಅನ್ಕೊಂತೀನಿ. ಇದು ಐ ಥಿಂಕ್ ದಿಸ್ ಇಸ್ ಚಿಕ್ಕಬಳ್ಳಾಪುರ. ಇಲ್ಲೇನಾ? ಸುಸ್ವಾಗತ ಆವತ್ತಿ ಗ್ರಾಮ. ಕರೆಕ್ಟ್ ಯಾವಾಗ ಜಮಾನ್ದಾಗ ಬಂದಿದ್ವಿ. ಹಿಂಗೆ ಹೋಗೋದು, ಈ ರೋಡಲ್ಲಿ ಹೋಗೋದು. ಆವತ್ತಿ ಬೆಟ್ಟ ಐತೆ, ಬೆಟ್ಟ ಹಾಕೋದಕ್ಕೆ ಬಂದಿದ್ವಿ ಒಂದ್ಸತಿ. ಟ್ರೆಕ್ಕಿಂಗ್ ಅಂದರೆ ಟ್ರೆಕ್ಕಿಂಗ್ ಅಲ್ಲ ಬರೋ, ಸೀದಾ ಬೆಟ್ಟದ ಮೇಲೆ ಗಾಡಿ ಬರ್ತದೆ, ಗಾಡಿಗಳು ಕಾರುಗಳೆಲ್ಲ ಬರೋ ಫಂಕ್ಷನ್ ಎಲ್ಲ ಮಾಡ್ತಾರಲ್ಲಿ. ಇಷ್ಟೇ ಆದಮೇಲೆ ರೋಡ ಕನ್ಫ್ಯೂಷನ್ ಅಲ್ಲ ಗುರು ಇದು. ಸ್ನೇಹಿತರೆ, ಮ್ಯಾಪ್ ಹಾಕೊಂಡು ಕರೆಕ್ಟಾಗಿ ಬರ್ಬೇಕಷ್ಟೇ ಇಲ್ಲಿ. ಸಾಕಾಗೈತೆ ವೆದರ್ ಗುರು, ಸಾಕಾಗೈತೆ. ಅಪ್ಪ ಆ ಬಂಡೆಗೂ ಗ್ರಾಸ್ ಇರೋ ಗ್ರೀನ್ ಆಗಿ ಚಿಕ್ಕದಾಗ ಏನೋ ಗ್ರಾಸ್ ಬೆಳೆದೈತೆ. ಹುಲ್ಲು ನೋಡ್ತಿರೋದಕ್ಕೂ ಸಾಕಾತ ಕಾಣಿಸ್ತಾ ಇದ್ರು. ಬಂದೇ ಬಿಟ್ವಿ ನೋಡ್ರಿ. ಇದೆ ಅದು ಇದೆ ಅಲ್ಲ, ಬಿಡ್ತಾರ ಇಲ್ಲ ನೋಡ್ಬೇಕು. ನಾವು ನೋಡ್ದಂಗಿಲ್ಲ ಯಾರು, ಇನ್ನ ಅದೆಲ್ಲ ಏನು ಮಾಡ್ತಿಲ್ಲ. ಯಾಕಿಂಗೂ ಇಲ್ಲ, ಯಾಕಿಂಗೂ ಇಲ್ಲ. ಓಹೋ ಬೋಟ್ಗಳಲ್ಲೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಗುರು ಇಲ್ಲಿ. ಯಪ್ಪ ದೇವ್ರೆ, ಮಸ್ತಾಗೈತೆ.
ಬರೀ ಇಬ್ಬರೇ ಹೋಗುವಂಥದ್ದು ಬೇಕಿದೆಯಾ? ಇಬ್ಬರೇ ಹೋಗ್ಬೇಕು ನೋಡ್ರಿ ಸ್ನೇಹಿತರೆ. ಬಂದ್ಬಿಟ್ರಿ ಇಲ್ಲಿ ಪ್ಲೇಸ್. ಕಡೆಲ್ಲ ಕೊಟ್ಬಿಟ್ಟವ್ರು ಇಲ್ಲಿ. ಏನು ವೆದರ್ಗೆ ಎಲ್ಲ ನೋಡಿ ಹೆಂಗೆ ಸರಿಯಾಗಿ ಕಾಣಿಸೋದಿಲ್ಲ. ಬರೀ ಹೋಗ್ತಾವ್ರಿ ಇವಾಗ. ನೋಡ್ರಿ ಗುರು ಹೆಂಗೆ ಮಾಡ್ತಾವ್ರಿ ಇಲ್ಲಿ. ಅದು ರೊಟೇಟ್ ಆದರೆ ಮುಂದಕ್ಕೆ ಹೋಗ್ತಿದ್ದೀವಿ. ಹೋಗ್ಬೇಕು ಆ ಕಡೆ ಟರ್ನ್ ಆಗ್ತಾ ಐತೆ. ಹಂಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟು ಎಲ್ಲಿ ಪೂರ್ತಿ ಒಂದು ರೌಂಡ್ ಹಾಕ್ತಾರೆ ಇಲ್ಲಿ. ಎಲ್ಲಿಂದ ಎಲ್ಲಿ ಹೋಗ್ತಾರೆ ಇಲ್ಲಿ. ಬೋಟಿಗೆ ಹಾಕೊಂತಾರೆ ಎಲ್ಲ. 4 ಜನ ಹೋಗ್ಬೋದು ಇದರಲ್ಲಿ. ನೋಡಿರಿ ಇದರಲ್ಲಿ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ನೋಡ್ಬೇಕು ಇವಾಗ ಏನು ಕೊಡ್ತಾನ ಕೊಡಲ್ಲ ಯಪ್ಪ. ಇವ್ರು 4 ಜನ ಒಂದ್ರಾಗ ಓದ್ತಾವ್ರಿ. ಇದೆಲ್ಲ ಮುಳುಗಿಳು ಹೋದ್ರೆ ಇರೋ ಬಂದ್ವಿ. ಇಬ್ಬರು ರೆಡಿ ಆಗಿದ್ದೀವಿ ನೋಡ್ರಿ. ನಾನು ನಮ್ಮ ಫ್ರೆಂಡ್ ಹೇಮಂತ್ ಇಬ್ಬರು ರೆಡಿಯಾಗಿ ಈಗ ಜುಟ್ ಎಲ್ಲರೂ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಬಟ್ಟೆಗಳು ಇಳಿತಾವ್ರೆ. ನಾವು ಮಾತ್ರ ಕಯಾಕಿಂಗ್ ಅಂತ ಹೇಳಿ ಚಿಕ್ಕದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ ನಮ್ಮ ಫೋಟೋ ಶೂಟರ್. ಓ ಸಕ್ಕತ್ತಾಗಿ ಬಂದಿದ್ರು. ಫೋಟೋ ಸಕ್ಕತ್ತಾಗಿ ಬಂದೈತೆ. ಫುಲ್ಲು ಬಾಣಲಿ ನಂದು ದೊಡ್ಡ ಎಮ್ಮೆ ತಲೆ ಮೇಲೆ. ನೋಡ್ರಿ ರೆಡಿ ಆಯಿತು ನಮ್ಮ ಬೋಟ್. ರೆಡಿ ಮಾಡ್ತಾವ್ರೆ. ಹಾಂ ರೆಡಿ ಆಗ್ತಾ ಐತೆ. ಫಸ್ಟ್ ಬ್ಯಾಕ್ ಹಿಂಗೆ ಹೋಗೋದ. ನಮ್ಮ ತೂಕ ತಡಿದಿದ್ದ ನಾನೇ ಲೆಕ್ಕಕ್ಕೆ. ಹಾಂ ಕುತ್ಕೊಂಡಾಗ ಹಿಂದೆ ಬಂದೆ. ಇಲ್ಲ ಕ್ಯಾಮ್ರಾ ಒಳಗೆ ಇಟ್ಟಿದ್ದಾರೆ. ಅದು ರೆಡಿ ಆಗ್ತಾ ಇದೆ ನಮ್ಮ ಹುಡುಗ. ಹಾಂ ಹಾಂ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಏನೋ ಬರೀ ಹ್ಯಾಂಡ್ ಶೇಕ್ ಅವೆಲ್ಲ ಮಾಡಿಬಿಡ್ರಿ ಅಂತ ಹೇಳ್ತಾವ್ರೆ. ಬಂದಿದ್ದೀವಿ ನೋಡೋಣ. ಸ್ವಲ್ಪ ಇದು ಮಾಡಿದ್ರೆ ದಬಾಕೋಣ ಅಂತ ಚಾನ್ಸಸ್ ತುಂಬ ಇದೆ. ಏನೋ ಅಲ್ಲಾಡಬಾರ್ದು ಅಂತ ಹೇಳೋರೆ. ವಿಡಿಯೋ ಮಾಡೋದು ಕಷ್ಟ ಆಯ್ತು ಗುರು. ನಾನಂತೂ ಇದರಲ್ಲೇ ಇದು ಮಾಡ್ತಾಯಿದ್ದೀನಿ ಗುರು. ಅಲ್ಲಾಡಿಸ್ಬೇಡ್ರಿ. ಕೂಲಾಗಿದ್ದೀವಿ ಮಸ್ತ್ ನೋಡ್ರಿ. ಹಾಂ ಅದು ಬ್ಯಾಲೆನ್ಸ್ ಎಲ್ಲ ನಾವು ಮಾಡೋ ಬ್ಯಾಲೆನ್ಸ್ ಮೇಲೆ ಐತೆ ಗುರು. ಸಖತ್ತಾಗೈತೆ. ಎಲ್ಲರೂ ಈ ಥರ ಹಿಂಗೆ ಬರ್ಬೇಕು ಹಿಂಗೆ. ಓಯ್ ಹೇಳಿದ ಮತ್ತೆ ಕೇಳಲ್ಲ ಗುರು ಇದು. ಈ ಜಾಡಕ್ಕೆ ಬರ್ದಿಲ್ಲರೋರು ಯಾವುದೇ ಕಾರಣಕ್ಕೂ ಬರಬೇಡಿ ಬಾಯ್ಸ್. ಅದೇ ಇದರಲ್ಲೇ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಷ್ಟೇ. ವಿಡಿಯೋ ಎಲ್ಗುರು ಬೈಕ್ ಬದಾಯ್ತಿಲ್ಲಿ. ಸ್ವಲ್ಪ ಯಾಮಾರ್ತಾರೆ ಪಟಕ್ಕ ನಂಗೆ ಏನೋ ಮುಗುರ್ಸ್ಕೊತಿದ್ದೆ. ಅದು ಬ್ಯಾಲೆನ್ಸ್ ಗೊತ್ತಾಗೋವರೆಗೂ ಸ್ವಲ್ಪ ನೋಡಿ. ಇವಾಗ ಅವ್ರು ಹೇಳ್ದಂಗೆ ನೀನು ಆ ಕಡೆ ನಾನು ಈ ಕಡೆ. ಅಂದರೆ ನೀರಲ್ಲಿ ಭಯ ಇರೋರು ಯಾವುದೇ ಕಾರಣಕ್ಕೂ ಬರಬಾರ್ದಿಲ್ಲ. ನೀರಲ್ಲಿ ಭಯ ಇದ್ದರೆ ವಿಡಿಯೋ ಅಂತೂ ಎಷ್ಟು ಚೆನ್ನಾಗಿ ಆಗ್ತಾಯಿತ್ತೋ ಗೊತ್ತಿಲ್ಲ. ಒಟ್ನಾಗಂತೂ ಇಲ್ಲೆಲ್ಲ ಬಾಲ್ಸ್ಗಳೆಲ್ಲ ಬಾಯ್ ಬರ್ತಾವೆ. ಫಸ್ಟ್ ಟೈಮ್ ಈ ಥರ ಎಲ್ಲ ಬರ್ತಿರೋದು. ಒಳ್ಳೆ ಕಯಾಕಿಂಗು, ಒಳ್ಳೆ ಹ್ಯಾಕಿಂಗ್ ಇದು.
ಹ್ಞೂ ಜಾಸ್ತಿ ಆ ಕಡೆ ಹೋಗೋದೇನು ಬೇಡ, ಆದಷ್ಟು ಈ ಕಡೆಗೆ ತಿರುಗಿಸ್ಕೊಂಡು. ಗಾಳಿ ಬರೀ ಈ ಕಡೆಗೆ ಐತೆ, ಎಳಿತೈತೆ ಗಾಳಿಗೆ. ಕರೆಕ್ಟಾಗಂತೂ ಹೋಗಲ್ಲ, ಎಲ್ಲೋ ಹೋಗಿದ್ದು ಒಂದು ಕಡೆ ಸ್ಟಾಪ್ ಮಾಡಿ ಹೋಗ್ಬೇಕಷ್ಟೆ. ಎಲ್ಗುರು ಎಲ್ಲೋ ಅಯ್ಯೋ 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 ನಿಲ್ಲಲ್ಲ ಗುರು, ಇದು ಕಚ್ಕೊಂಡ್ವಿ. ಓ ಆಳ ಇಲ್ಲ ಗುರು, ಆಳ ಇಷ್ಟೇ ಇರೋದು ಇಲ್ಲಿ, ಆಳ ಇಲ್ಲ. ಹಂಗೆ ಹಿಂದಕ್ಕೆ ಮೇಂಟೈನ್ ಮಾಡಿಕೊಂಡು ಬರಬೇಕು ನಾವೇನೆ. ಅವಾಗ ಫ್ರಂಟ್ಗಿನ್ನ ರಿವರ್ಸೇ ಚೆನ್ನಾಗಿ ಗೊತ್ತಾಯ್ತಿದ್ದು ನೋಡ. ಪಟ್ಟ ನನಗೆ ಎಷ್ಟು ಫಾಸ್ಟಾಗಿ ಇದಾದಿದೆ. ತಡಿ 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 ತಡಿ, ಅದೇ ಅದಷ್ಟು ಕದೆ ಹೋಗ್ತೈತೆ. ತಡಿ ಬಿಡು 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 ಬಿಡು, ಏನು ಮಾಡಬೇಡ ಏನು ಮಾಡಬೇಡ. ಬಾಯ್ಸ್ ಲವರ್ಸು ಜೀವ ಗಟ್ಟಿಗಿರೋರು ಬರ್ಬೋದು ಅಷ್ಟೇ, ಬಿಟ್ಟರೆ ಇಲ್ಲ ಅಂದರೆ ಎಲ್ಲ ಬೈಕ್ ಬರ್ತವೆ ನೋಡ್ರಿ ಹೆಂಗೈತೆ ಒಳಗಡೆ. ಸೂಪರ್ ಆಗೈತೆ ಗುರು. ಒಟ್ನಾಗೆ ಕಷ್ಟನೇ ಇದು. 2ನೇ ಸತಿ ಬಂದು ಇಲ್ಲಿ ಕಚ್ಕೊಂಡಿದ್ದೀವಿ. ಏನು ಬೋಟ್ ಹೇಳಿದ ಮತ್ತೆ ಕೇಳಲ್ಲ ಗುರು. ರಿವರ್ಸ್ ಚೆನ್ನಾಗೋದಿದೆ ಫ್ರಂಟಿಗಿನ್ನ. ಓ ನಾವು ಇನ್ನೂ ಅಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋಕೆ ಅರ್ಧ ಗಂಟೆ ಬೇಕು. ನೈಸ್ ಡೆಸ್ಟಿನೇಷನ್ ಇದು. ಡೆಸ್ಟಿನೇಷನ್ ರೀಚ್ ಆಗೋ ಅಷ್ಟಕ್ಕೂ ಅರ್ಧ ಗಂಟೆ ಬೇಕು. ಹಾಂ ನೋಡಿ ಇವಾಗ ಟರ್ನ್ ಆಗ್ತಾಯಿದೆ. ನೀನೇ ಮಾಡು ನೀನೇ ಮಾಡು ನೀನೇ ಮಾಡು. ಕಮಾನ್ ಬಾಯ್ ಕಮಾನ್ ಲೇ. ಇದು 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 ಗೊತ್ತಾಯ್ತು ಇವಾಗ. ಇದು ಯಾಕೆ ಜಾಸ್ತಿ ಬರೋಲ್ಲ ಅಂತ ಇವಾಗ ಗೊತ್ತಾಯ್ತು ಯಾರು. ಓ ಫಾಸ್ಟಾಗಿ ಓದ್ತಾ ಇದೀವಿ ಇವಾಗ. ಮಸ್ತ್ ನೀ ಮಸ್ತ್ ನೀ. ಹ್ಞೂ ಸಾಕು ಬಿಡ್ರಿ. ಇವಾಗ ಇಲ್ಲಿ ರೈಟಿಗೆ ಟರ್ನ್ ಮಾಡ್ಬೇಕು ಇವಾಗ. ರೈಟಿಗೆ ಟರ್ನ್ ಆಗ್ತಾ ಇಲ್ಲ ಗುರು, ಸ್ಟ್ರೈಟ್ ಹೋಗ್ತೈತೆ. ಹೆಂಗಂದ್ರೆ ಹಂಗೆ ಹೋಗ್ತಾಯ್ತು ಇದು. ನಾನಂತೂ ಸುಮ್ಮನೆ ಕೂತಿದ್ದೀನಿ. ಒಳಗೆ ಡ್ರೈವರ್ ಮಾತ್ರ ಒಳ್ಳೆ ಡ್ರೈವಿಂಗ್ ಮಾಡ್ತಾವ್ರೆ. ಹಂಗೆ ಮಾಡಿ ಮಾಡಿ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಓದ್ತಾನೆ ಇಲ್ಲ ರೈಟ್ಗೆ. ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ. ಕಂಬ ಐತಲ್ಲಿ, ಕಂಬ ಐತೆ. ಓ ಏನಪ್ಪ ಇದು, ಹೇಳಿದ ಮಾತೆ ಕೇಳಲ್ಲ ಅಂತಿದ್ದು ಬಟ್ ಇದು ರಿವರ್ಸ್. ಅರ್ಧ ಗಂಟೆ ತಗೊಂಡೈತಲ್ಲ ಗುರು. ಹಕ್ಕುವಾಗ ಒಂದಷ್ಟು ಕಷ್ಟ ಆದರೆ ಇಳಿಯುವಾಗ ಇನ್ನೊಂದು ಸ್ವಲ್ಪ ಕಷ್ಟ ಆಗ್ತೈತಿ ಇವಾಗ. ಬೋಟ್ ದೊಡ್ಡ ಬೋಟ್ ಅವ್ರು ಬೇರೆ ಬರ್ತಾ ಇರ್ತಾರೆ. ಸಾಕು 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 ಸಾಕು. ಇವಾಗ ಈ ಕಡೆ ತಿರ್ಗ್ಸೋಣ ರೈಟಿಗೆ. ರಿವರ್ಸ್ ಯಾಕೆ? ರಿವರ್ಸ್ ಇಲ್ಲೇ ಬಂದ್ಬಿಡ್ತಿದ್ದೋ. ಸ್ಟಾರ್ಟಿಂಗ್ ಸ್ವಲ್ಪ ಬೀಜಗಳು ಬೈಕ್ ಬಂದ್ವು, ಇವಾಗ ಪರವಾಗಿಲ್ಲ. ನೋಡಿ ಮುಂದೆ ಏನು ಮಾಡ್ತೀವಿ ಅದೇ. ಹಿಂದೆಗಡೆ ನಮ್ದೇನಿಲ್ಲ, ನಾವು ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ಬೇಕಷ್ಟೇ ನಾವು. ಅವಾಗ ನೀನೇ ಮಾಡ್ಬೇಕು, ನೀನೇ ರೈಟ್ ಗೆಳಿಬೇಕು ಅದನ್ನು. ಹಂಗೆ ಬರಲಿ ಬರಲಿ ಬರಲಿ. ಬಂದ್ಬಿಟ್ವಿ. ನಾನು ಮಾಡಿದ್ರೆ ಪಟ್. ಒಂದು ಲ್ಯಾಂಡ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ನಾವು ಕರೆಕ್ಟಾಗಿ ಲ್ಯಾಂಡಿಂಗ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಹಾಂ ಹೇಳಿ, ಅದು ಬ್ಯಾಲೆನ್ಸ್ ಬೇಕು ನಮಗಿದು.
ಹೋ 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 ಲಾಸ್ಟಿಗೆ ಬಂದು ಮುಳುಗಿಳ್ಗೋ ನಾವು ಕರೆಕ್ಟಾಗಿ ಬರ್ತಾ ಇದೀವಿ ಗುರು. ಕರೆಕ್ಟಾಗಿ ಬಂದ್ವಿ. ನನಗೆಲ್ಲ ಎಗರ್ತೈತೆ 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 ನೋಡಿ ಬಂದ್ಬಿಟ್ರಿ ಮನೆಗೂ. ಮಜಾನೇ. ಈ ಜಾಡಕ್ಕೆ ಬರ್ದಿಲ್ದಿರೋರು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ ಬಿಡ್ರಿ. ಈ ಜಾಡಕ್ಕೆ ಬರೋರ್ಗೇನೆ ಕಷ್ಟ. ಜಾಡಕ್ಕೆ ಬಂದೆ. ಫೋಟೋ ಇದೆಲ್ಲ ಇದೆ, ಇದ್ರಾಗೆ ಮಾಡ್ತೀನಿ ಬಿಡ್ರಿ. ಫೋಟೋ ಇದ್ರಾಗೆ ತೊಗೋಬೋದು. ಇಷ್ಟೊತ್ತು ಇದರಲ್ಲಿ ಹೋಗಿ ರೈಡ್ ಹೋಗಿ ಬಂದ್ವಿ. ಈಗ ಓ ಬಸ್ ಟ್ರಾವೆಲ್ ವ್ಲಾಗ್ಸ್ ಕರ್ನಾಟಕ. ಹಾಂ ಅವತ್ತಿಕೆರೆ ಚೆನ್ನಾಗೈತೆ. ಈ ಜಾಡಕ್ಕೆ ಬರೋರು ಮಾತ್ರ ಬನ್ನಿರಿ ಇದರಲ್ಲಿ. 150 ಫೀಸ್ ಒಬ್ಬೊಬ್ಬರಿಗೆ. ಮೋಸ ಇಲ್ಲ, ಸೂಪರ್ ರೈಡ್. ಅಕ್ಕ ಫೋನ್ ಪೇ ಮಾಡಿದ್ದೀನಿ 300. ನೋಡ್ರಿ ನೋಡ್ಕೊಂಬಿಡ ಗುರು. 150 ತೊಗೊತಾರೆ ಒಬ್ರಿಗೆ, ಮೋಸನೇ ಇಲ್ಲ. ಯಾರು ಬೇಕಾದ್ರೂ ಬಂದು ಹಯಾಕಿಂಗ್ ಆಗಲಿ ಬೋಟ್ ರೈಡ್ ಆಗಲಿ ಎಲ್ಲ ಮಾಡ್ಬೋದು. ಸಖತ್ತಾಗೈತೆ ನೋಡ್ರಿ. ಈ ಕಡೆಲ್ಲ ಒಂದು ಪೂರ್ತಿ ಒಂದು 360 ಡಿಗ್ರಿ ವ್ಯೂ ತೋರಿಸ್ತೀನಿ ನೋಡ್ರಿ. ಸೂಪರ್ ಆಗೈತೆ ಮಾತ್ರ ವ್ಯೂ ಗುರು. ನಮ್ಮ ಈ ಊರ ಹತ್ರ ಹತ್ತಿರದಲ್ಲಿ ಹಿಂಗೆಲ್ಲ ಐತೆ ಅಂತ ನಮ್ಗೆ ಗೊತ್ತೇ ಇಲ್ಲ ನೋಡ್ರಿ. ಇಲ್ಲಿ ಇದೊಂದು ಬೆಟ್ಟ. ಈ ಬೆಟ್ಟದ ಮೇಲೆ ಹೋಗ್ಬೋದು. ಇಲ್ಲಿ ಮೇಲೆ ಕಡೆ ಈ ಕಡೆಯಿಂದ ಬಂದರೆ ಆ ಕಡೆ ಬೆಟ್ಟಕ್ಕೆ ಹೋಗ್ತೀವಿ. ಇದೆಲ್ಲ ಫಸ್ಟ್ ಟೈಮು ನಾನು ಏನೋ ಹಯಾಕಿಂಗ್ ಎಲ್ಲ ಮಾಡಿರೋದು. ಕಯಾಕಿಂಗ್ ಇದು ಹಯಾಕಿಂಗ್ ಅಂತ ಇದೀನಿ, ಕಯಾಕಿಂಗ್ ಅಂತೆ. ಸೂಪರ್ ಆಗೈತೆ ಮಾತ್ರ. ಎಲ್ಲರೂ ಬನ್ನಿರಿ. ಎಸ್ಪೆಷಲಿ ವೀಕೆಂಡ್ಸಲ್ಲಿ ಸಖತ್ತಾಗಿರ್ತಿದೆ. ಜನನೂ ಅವರೇ. ಬಟ್ ವೀಕ್ ಡೇಸಲ್ಲಿ ಜನ ಸ್ವಲ್ಪ ಕಡಿಮೆ ಇರ್ತಾರೆ, ನೋಡ್ಕೊಂಡು ಬರ್ಬೋದು. ನೋಡ್ರಿ ಇವಾಗ ಇನ್ನೊಂದು ಒಬ್ರು ರೈಡ್ ಹೋಗ್ತಾ ಇರ್ತೀಗ. ಇನ್ನೊಂದು ಫ್ಯಾಮಿಲಿ ಜೊತೆ ಬಂದು ಅಂದರೆ ಈ ಥರ ಬೋಟುಗಳಲ್ಲಿ ಇವಾಗ ನಾವು ಮಾಡಿದ್ವಲ್ಲ ಅದು ಕಯಾಕಿಂಗ್ ಅಂತ ಹೇಳಿ, ನಾವು ಹುಡುಗರು ಬಂದರೆ ಆ ಥರ ಮಾಡ್ಬೋದು. ಸೊ ಅದು ಮಾತ್ರ ಫಸ್ಟು ಸಖತ್ ಭಯ ಆದಿದೆ. ಯಾಕಂದರೆ ಬ್ಯಾಲೆನ್ಸು ಕಂಟ್ರೋಲ್ ಇರೋಲ್ಲ. ಆ ಕಂಟ್ರೋಲ್ ಬರಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ನಾವು ನೋಡ್ರಿ ಅಲ್ಲಿಂದ ಬಂದು ಇಲ್ಲಿ ಸುಮ್ಮನೆ ಹಿಂಗೆ ಬಂದು ಈ ಕಡೆಯಿಂದ ಬಂದು ಹಿಂಗೆ ಬಂದ್ಬಿಟ್ವಿ. ಅದು ಕಂಟ್ರೋಲಿಗೆ ಸಿಗೋಲ್ಲ ಬೋಟು ನಮಗೆ. ಆ ಕಂಟ್ರೋಲಿಗೆ ಸಿಗೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಅರ್ಧ ಮುಕ್ಕಾಲು ಗಂಟೆ ಎಗರೋತೈತೆ. ಸ್ವಲ್ಪ ಬ್ಯಾಲೆನ್ಸ್ ಫ್ರಂಟ್ ಕೂತಿರೋರು ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗೋದು. ಹಿಂದೆಯವರು ಸ್ವಲ್ಪ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೋದು. ಬಟ್ ಫ್ರಂಟ್ ಅವರು ಏನು ಮಾಡ್ತೀವಿ ಅದೇ ಫೈನಲ್ಲು. ಸ್ವಲ್ಪ ಹಂಗೆ ಎಳೆದ್ರೆ ಮುರ್ಚ್ಕೊತೈತೆ. ನೋಡಿಕೊಂಡು ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಎಲ್ಲ ನಡೀತಿತ್ತು ಇಲ್ಲಿ. ಅಲ್ಲೇನ್ರಿ ನೀವು ಯಾವಾಗ ಬಂದಿದ್ದು? ಲಾಸ್ಟ್ ಮಂತ್ ನೋಡಿರಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಎಲ್ಲ ಆಗುತ್ತಂತೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಅವ್ರಿಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಸೀನರಿ ಸಖತ್ತಾಗಿರ್ತಿದೆ. ನಮ್ಮ ಹೆಸರು ವಿನಯ್ ಅಂತ ಹೇಳ್ಬಿಟ್ಟು ಅವತ್ತಿಕೆರೆ ನಾವು ಟೆಂಡರ್ ತಗೊಂಡು ನಾವೀಗ ನಡೆಸ್ತಾ ಇದೀವಿ. ಈಗ ಇಲ್ಲಿ ಬೋಟಿಂಗ್ ಮತ್ತೆ ಫಿಶ್ ಫ್ರೈ ಮತ್ತೆ ಫಿಶಿಂಗ್ ಎಲ್ಲ ಮಾಡ್ಬೋದು. ಇಲ್ಲಿ ಟ್ರೆಕ್ಕಿಂಗು ಮಾಡ್ಬೋದು. ಇಲ್ಲಿ ಬಂದ್ರೆ ಒಂದು ದಿವಸ ಈ ಬೆಟ್ಟದಲ್ಲಿ ಇರ್ಬೋದು, ಈ ಬೆಟ್ಟದಲ್ಲಿ ಎಲ್ಲ ಒಂದ್ ಕಡೆ ಮಾಡ್ಬೋದು. ಅದೇ ಒನ್ ಡೇ ಟ್ರಿಪ್ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಾಡ್ಕೊಬಹುದು. ನಾವೀಗ ದೊಡ್ಡ ಬೋಟಲ್ಲಿ ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತೀವಿ. ಮಕ್ಳಿಗೆಲ್ಲ ಫ್ರೀ, ಆರಾಮಾಗಿ ಹೋಗ್ಬೋದು. ಕಯಾಕಿಂಗ್ 150 ಚಾರ್ಜ್ ಮಾಡ್ತೀವಿ. ಮತ್ತೆ ಸೋಲಾರ್ ಬೋಟ್ ಇದೆ, ಅದು ಸೆಲ್ಫ್ ಡ್ರೈವ್ ಹೋಗ್ಬೋದು, ನಾವೇ ಕರ್ಕೊಂಡು ಹೋಗ್ತೀವಿ. ಅದಕ್ಕೂ 150 ಚಾರ್ಜ್ ಮಾಡ್ತೀವಿ. ಫಿಶ್ ಫ್ರೈ ಶನಿವಾರ ಮತ್ತೆ ಸೋಮವಾರ 2 ದಿವಸ ಬಿಟ್ಟು ಇನ್ನು ಮಿಕ್ಕಿದ ದಿವಸ ಎಲ್ಲ ಅವೈಲೇಬಲ್ ಇರುತ್ತೆ. 12 ಗಂಟೆ ಸ್ಟಾರ್ಟ್ ಆಗುತ್ತೆ. ಒಂದು 8 o'clock 9 o'clock ವರೆಗೂ ಕಂಪ್ಲೀಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಒಂದು ಫಿಶ್ ಬಂದು 80 rupees. ಮತ್ತೆ ಚಿಕನ್ ಸಿಗುತ್ತೆ, ಎಲ್ಲ ಅವೈಲೇಬಲ್ ನಾನ್ ವೆಜ್ ಇದೆ.
ಇಲ್ಲೇ ಕುತ್ಕೊಂಡು ಇಲ್ಲೇ ಆರಾಮಾಗಿ ವ್ಯೂ ನೋಡ್ಕೊಂಡು ತಿನ್ಬೋದು ಫಿಶ್ ಎಲ್ಲ. ಎಣ್ಣೆ ಹೊಡೆಯೋರ್ಗು ಇಲ್ಲ ಇಲ್ಲ ಅದೆಲ್ಲ ಇದಿಲ್ಲ, ಪರ್ಮಿಷನ್ ಇಲ್ಲ. ಫಿಶ್ ಕೊಡ್ತೀರಿ, ಅವ್ರು ಏನಾನ ಮಾಡ್ಕೊಬೋದು. ಹಾ, ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ನಡೆಯುತ್ತೆ ನೋಡ್ರಿ. ಆಲ್ರೆಡಿ ಅಲ್ಲಿ ಹಾ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇದೆ. ಅದಕ್ಕೆಲ್ಲ ಏನ್ ಚಾರ್ಜಸ್ ಏನಿಲ್ಲ ಇದೆ. ಇಲ್ಲ 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 ಬೋಟ್ಗಿದೆ, ಅದಕ್ಕೆಲ್ಲ ಏನಿಲ್ಲ. ಇಲ್ಲೆಲ್ಲ ತಗೊಳೋದಕ್ಕೆ ಏನ್ ಚಾರ್ಜಸ್ ಏನಿಲ್ಲ.